ಬಿಜೆಪಿಯಲ್ಲಿ ಮುಗಿಯದ ಬಂಡಾಯದ ಬೇಗುದೆ. ಇಂದು ದೆಹಲಿಗೆ ಹೊರಟ ಬಿಜೆಪಿಯ ರೆಬಲ್ಸ್ ಟೀಮ್ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಭೇಟಿಯಾಗಿ ಚರ್ಚೆ ಮಾಡುವ ಸಾಧ್ಯತೆ ಇದೆ. ರಾಜ್ಯ ಬಿಜೆಪಿಯಲ್ಲಿನ ಅಸಮಾಧಾನಗಳ ಕುರಿತು ಚರ್ಚೆಯನ್ನ ಮಾಡಲಾಗುತ್ತೆ. ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆ ಚರ್ಚೆಯನ್ನ ನಡೆಸಲಿರುವಂತ ಟೀಮ್ ದೆಹಲಿಗೆ ತೆರಳುವ ಮುನ್ನ ಚಾಮುಂಡಿ ದೇವಿಗೆ ಪೂಜೆಯನ್ನ ಸಲ್ಲಿಕೆ ಮಾಡಲಾಗುತ್ತೆ. 3-4 ದಿನ ದೆಹಲಿಯಲ್ಲೇ ಇರುವಂತ ಯತ್ನಾಳ್ ಟೀಮ್ ಬಿಜೆಪಿಯಲ್ಲಿ ಅಸಮಾಧಾನ ಅನ್ನೋದು ಭುಗಿಲೆದ್ದು ಬಿಟ್ಟಿದೆ. ಬಿಜೆಪಿಯ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊಂದಲ ಮುಂದುವರಿತಾ ಇದೆ, ಜಟಾಪಟಿ ಕೂಡ ಮುಂದುವರಿತಾ ಇದೆ. ಫೈನಲಿ ಇದೀಗ ಹೈಕಮಾಂಡ್ ಅಂಗಳಕ್ಕೆ ರೀಚ್ ಆಗ್ತಾ ಇದೆ. ಬಿಜೆಪಿಯಲ್ಲಿ ಈ ಬಂಡಾಯದ ಬೇಗುದಿ ಏನು ಇಷ್ಟು ದಿನ ರಾಜ್ಯದಲ್ಲಿ ನಡೀತಾ ಇತ್ತೋ ಎಲ್ಲಾನು ದೆಹಲಿಗೆ ಶಿಫ್ಟ್ ಆಗ್ತಾ ಇದೆ. ಕಾರಣ ದೆಹಲಿಗೆ ಹೊರಟಿದ್ದಾರೆ ರೆಬಲ್ಸ್ ಟೀಮ್ನವರು. ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾರನ್ನ ಭೇಟಿಯಾಗಿ ಏನ್ ನಡೀತಾ ಇದೆ, ಅವರ ಅಸಮಾಧಾನ ಏನು, ಯಾಕೆ ವಿಜಯೇಂದ್ರ ಅವ್ರು ಬೇಡ, ಇವ್ರು ಯಾರಾದ್ರೂ ನಿಂತ್ಕೊಳ್ಳೋದಿದ್ರೆ ಯಾರು ನಿಂತ್ಕೊಳ್ತಾರೆ, ಯಾಕೆ ನಿಂತ್ಕೊಳ್ತಾರೆ, ಏನು ನಡೀತಾ ಇದೆ, ಇದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡುವಂಥ ಸಾಧ್ಯತೆ ಇದೆ. ಅದಕ್ಕೆ ಅಂತ ಎಲ್ಲರೂ ಹೈಕಮಾಂಡನ್ನು ಭೇಟಿಯಾಗೋದಕ್ಕೆ ಅಂತ ತೆರಳ್ತಾ ಇದ್ದಾರೆ. ಸೊ ಇದು ಎಲ್ಲವೂ ಕೂಡ ಈಗ ಹೈಕಮಾಂಡ್ ಅಂಗಳಕ್ಕೆ ಹೋಗ್ತಾ ಇರೋದ್ರಿಂದ ಆಲ್ರೆಡಿ ವಿಜಯೇಂದ್ರ ಅವರು ಅನೇಕ ಬಾರಿ ಹೈಕಮಾಂಡ್ ನಾಯಕರನ್ನು ಭೇಟಿ ಆಗಿದ್ದಾರೆ. ಏನೇನು ಆಗ್ತಾ ಇದೆ ಏನು ಅಂತ ಹೇಳಿದ್ದಾರೆ. ಜೊತೆಗೆ ವಿಜಯೇಂದ್ರ ಅವರು ನಾನೇ ಅಧ್ಯಕ್ಷ ಆಗೋದು ಅನ್ನೋದನ್ನು ಕೂಡ ಹೇಳಿದ್ದಾರೆ. ಯತ್ನಾಳ್ ಅವರು ಯಾವುದೇ ಕಾರಣಕ್ಕೂ ಅವರು ಆಗಲ್ಲ ಅನ್ನೋ ಥರದಲ್ಲಿ ಮಾತಾಡಿದ್ದಾರೆ. ಒಂದಷ್ಟು ಅಸಮಾಧಾನಗಳು ಹೆಚ್ಚಾಗಿರುವಂಥ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರನ್ನು ಭೇಟಿ ಆಗ್ತಾ ಇರೋದು ಸಹಜವಾಗಿ ನಾನಾ ರೀತಿಯಾದಂಥ ಅರ್ಥವನ್ನು ಕಲ್ಪಿಸೋದ್ರ ಜೊತೆಗೆ ಪ್ರಶ್ನೆಯನ್ನು, ಕುತೂಹಲವನ್ನು ಹುಟ್ಟಾಕ್ತಾ ಇದೆ. ಏನು ಬೆಳವಣಿಗೆ ಆಗಬಹುದಪ್ಪ, ಹೈಕಮಾಂಡ್ ನಾಯಕರು ಏನು ಹೇಳ್ಬೋದು, ವಿಜಯೇಂದ್ರ ಅವ್ರಿಗೂ ಬುಲಾವ್ ಬರುತ್ತಾ, ವಿಜಯೇಂದ್ರ ಅವ್ರಿಗೆ ಏನಾದ್ರು ಸಂದೇಶ ಬರುತ್ತಾ, ಅಥವಾ ಹೋದ ದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಬರ್ತಾರ ಇವ್ರುಗಳು, ಮತ್ತಷ್ಟು ಆಕ್ಟಿವ್ ಆಗ್ತಾರಾ ಅಥವಾ ಸೈಲೆಂಟ್ ಆಗ್ತಾರಾ, ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರದಲ್ಲಿರುವಂಥ ಗೊಂದಲಕ್ಕೆ ಎಲ್ಲದಕ್ಕೂ ತಾರ್ಕಿಕವಾದಂಥ ಅಂತ್ಯ ಬೀಳುತ್ತಾ, ಎಲ್ಲವೂ ಕೂಡ ಪ್ರಶ್ನೆ. ಇಷ್ಟು ದಿನ ಕಾದು ಚರ್ಚೆಗಳನ್ನು ಮಾಡಿ, ಮೀಟಿಂಗ್ಗಳನ್ನು ಮಾಡಿ, ತಮ್ಮ ವಿರೋಧ ಏನಿದೆ ಅದನ್ನು ಬಲಪಡಿಸ್ಕೊಂಡು ತಮ್ಮ ಬಲವನ್ನು ಮತ್ತಷ್ಟು ಹೆಚ್ಚು ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಬೇರೆ ಬೇರೆ ನಾಯಕರುಗಳನ್ನೂ ಕೂಡ ತಮ್ಮ ಬಣಕ್ಕೆ ಸೆಳೆದು ಇಷ್ಟೆಲ್ಲ ಪ್ರಯತ್ನ ಮಾಡಿರುವಂಥ ಯತ್ನಾಳ್ ಟೀಮ್ ಅವರು ಇವತ್ತು ಬಿಜೆಪಿಯ ವರಿಷ್ಠ ಜೆಪಿ ನಡ್ಡಾರನ್ನು ಭೇಟಿಯಾಗೋದಕ್ಕೆ ತೆರಳ್ತಾ ಇದ್ದಾರೆ. ಜೆಪಿ ನಡ್ಡಾ ಅವರು ಏನು ಹೇಳ್ತಾರೆ, ಏನು ಮಾತಾಡಬಹುದು, ಹೈಕಮಾಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಏನು ನಿರ್ಧಾರ ತಗೊಳ್ಬಹುದು. ಯಾಕಂದರೆ ಇನ್ನುಳಿದಂಥ ನಾಯಕರುಗಳಿದ್ರಲ್ಲ, ಬಿಜೆಪಿಯಲ್ಲಿನ ಹಿರಿಯ ನಾಯಕರುಗಳು, ತಟಸ್ಥ ನಾಯಕರುಗಳು ಆಲ್ರೆಡಿ ಹೈಕಮಾಂಡಿಗೆ ಹೇಳಿದರು, ಇದು ಹೀಗೆ ಬಿಟ್ಟರೆ ಸಮಸ್ಯೆ ಆಗುತ್ತೆ, ಬಿಜೆಪಿಗೆ ಡ್ಯಾಮೇಜ್ ಆಗುತ್ತೆ, ನೀವು ಯಾರನ್ನಾರು ಒಬ್ರನ್ನ ಕರೆದು ಬುದ್ಧಿ ಹೇಳಿ ಅಥವಾ ಕೂರ್ಸಿ ಮಾತಾಡಿ ಆದಷ್ಟು ಬೇಗ ಇದನ್ನು ಬಗೆಹರಿಸಿ ಅಂತ. ಹಾಗಾಗಿ ಹೈಕಮಾಂಡ್ ನಾಯಕರು ಇದನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡ್ತಾರೋ ಅಥವಾ ಎಲ್ರಿಗೂ ಸೈಲೆಂಟ್ ಆಗಿರಿ ಅಂತ ಹೇಳ್ತಾರೋ ಅಥವಾ ನೀವು ಮಾಡ್ತಿರೋದು ಕರೆಕ್ಟ್ ಮಾಡಿ ಅಂತ ಹೇಳಿ ಕಳಿಸ್ತಾರೋ, ಏನು ಮಾಡಬಹುದು, ವಿಜಯೇಂದ್ರ ಪರವಾಗಿ ಬ್ಯಾಟ್ ಬೀಸ್ತಾರೋ ಅಥವಾ ಭಿನ್ನಮತೀಯರ ಪರವಾಗಿ ಬ್ಯಾಟ್ ಬೀಸ್ತಾರೋ ಅಥವಾ ಸದ್ಯಕ್ಕೆ ಏನೂ ಮಾಡ್ದೇನೆ ಮುಂದಕ್ಕೆ ಹಾಕ್ತಾರೋ ಗೊತ್ತಿಲ್ಲ. ಇದು ಪ್ರಶ್ನೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಫೈನಲಿ ಈ ಅಸಮಾಧಾನ, ಭಿನ್ನಮತ, ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರ ಪಟ್ಟಂತೆ ಇದ್ದಂಥ ಜಟಾಪಟಿ ಹೈಕಮಾಂಡ್ ಅಂಗಳಕ್ಕೆ ಶಿಫ್ಟ್ ಆಗ್ತಾ ಇದೆ. ಸೊ ಇವತ್ತು ಭೇಟಿ ಎಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇದೆ ಅಂತ ನೀತಿ ಬಿಜೆಪಿ ಭಿನ್ನರ ಬಳಗ ಇಂದು ಮಧ್ಯಾಹ್ನದ ಬಳಿಕ ಪಕ್ಷದ ವರಿಷ್ಠರನ್ನ ಭೇಟಿಯಾಗಲಿದೆ. ಪ್ರಮುಖವಾಗಿ ಅವರು ಇಲ್ಲಿವರೆಗೂ ಮಾಡಿದಂತಹ ವಕ್ಫ್ ಹೋರಾಟಕ್ಕೆ ಸಂಬಂಧಪಟ್ಟಿದಂತಹ ಜೆಪಿಸಿ ಮಂಡನೆ ಮಾಡಿದಂತಹ ವರದಿ ಇಂದು ಸದನದಲ್ಲಿ ಮಂಡನೆ ಆಗಲಿದೆ. ಬಳಿಕ ಅದು ಅಂಗೀಕಾರವೂ ಕೂಡ ಆಗಲಿದೆ. ಈ ವಿಚಾರವನ್ನ ಸಾಕ್ಷೀಕರಿಸುವುದಕ್ಕೋಸ್ಕರ ಅವರು ದೆಹಲಿಗೆ ತೆರಳುತ್ತಿದ್ದಾರೆ. ಇದರ ಹೊರತಾಗಿ ಇವತ್ತು ಸಂಜೆ ಪಕ್ಷದ ಇತರ ಬೆಳವಣಿಗೆಗಳ ಸಲುವಾಗಿ ಅವರು ಪಕ್ಷದ ರಾಷ್ಟ್ರೀಯ ನಾಯಕರನ್ನ ಭೇಟಿಯಾಗಲಿದ್ದಾರೆ. ಪ್ರಮುಖವಾಗಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರನ್ನು ಕೂಡ ಭೇಟಿಯಾಗುವಂತ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಭಿನ್ನರ ಬಳಗದ ನಾಯಕರಾಗಿರುವ ಅರವಿಂದ್ ಲಿಂಬಾವಳಿ ಅವರು ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ಒಂದು ಸುತ್ತಿನ ಮಾತುಕತೆಯನ್ನು ಮಾಡಿದ್ದಾರೆ. ಇದಾದ ಬಳಿಕ ಇವತ್ತು ದೆಹಲಿಗೆ ತೆರಳುವಂತಹ ಉಳಿದ ತಂಡದ ಸದಸ್ಯರು ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ಮಾತುಕತೆಯನ್ನು ಮಾಡಿ ಪಕ್ಷದಲ್ಲಿರುವಂತಹ ಹಾಲಿ ಸ್ಥಿತಿಗತಿಗಳು, ಬದಲಾದ ಸನ್ನಿವೇಶದಲ್ಲಿ ವಿಜಯೇಂದ್ರ ಅವರ ಪುನರಾಯ್ಕೆಯಿಂದ ಆಗುವಂತಹ ಲಾಭ ನಷ್ಟಗಳ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಲಿದ್ದಾರೆ. ಹಾಗೆ ಪಕ್ಷನಿಷ್ಠರಾದಂತಹ ತಮಗೆ ಪಕ್ಷ ಕೊಡುವ ಬಳುವಳಿ ಏನು ಅನ್ನೋದರ ಬಗ್ಗೆಯೂ ಕೂಡ ಪ್ರಶ್ನೆಯನ್ನ ಮಾಡಲಿದ್ದಾರೆ. ಒಂದು ವೇಳೆ ವಿಜಯೇಂದ್ರ ಅವರ ವಿಚಾರದಲ್ಲಿ ಪಕ್ಷ ತೆಗೆದುಕೊಳ್ಳುವ ನಿಲುವನ್ನ ಗಮನಿಸಿ ಮುಂದಿನ ಹೆಜ್ಜೆ ಇಡುವುದಕ್ಕೆ ಯೋಚನೆ ಮಾಡಿದ್ದಾರೆ. ಅದರ ಹೊರತಾಗಿಯೂ ಕೂಡ ಅನಿವಾರ್ಯ ಪರಿಸ್ಥಿತಿಯಲ್ಲಿ ತಮ್ಮ ಸ್ಪರ್ಧೆ ಬೇಕೇ ಬೇಕು ಅನ್ನುವಂಥ ಸನ್ನಿವೇಶ ಬಂದರೆ ಪಕ್ಷದ ವರಿಷ್ಠರಿಗೆ ಗಮನಕ್ಕೆ ಈ ವಿಚಾರವನ್ನು ತಂದು ತಮ್ಮ ತಂಡದಿಂದ ಒಬ್ಬರನ್ನು ಸ್ಪರ್ಧಾಕಣಕ್ಕಿಳಿಸುವಂತ ಯೋಚನೆಯನ್ನ ಮಾಡಿದ್ದಾರೆ. ಇವರಿಗೆ ತಟಸ್ಥ ಬಣದ ಸದಸ್ಯರು ಕೂಡ ಸಪೋರ್ಟ್ ಅನ್ನ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ವಿಚಾರ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಉಳಿದಂತೆ ಪಕ್ಷದ ವಿಚಾರವಾಗಿನ ಬೇರೆ ಬೇರೆ ಚರ್ಚೆಗಳನ್ನ ಮಾಡೋದಕ್ಕೂ ಕೂಡ ಅವರು ಹೊರಟಿದ್ದಾರೆ. ವಿಜಯೇಂದ್ರ ಅವರನ್ನೇ ಮುಂದುವರಿಸುವುದಾದರೆ
ನಮಗೆ ಪಕ್ಷದ ಪದಾಧಿಕಾರಿಗಳ ಪಟ್ಟಿಯಲ್ಲಿ ಬದಲಾವಣೆಯನ್ನ ಮಾಡಿಕೊಡ್ಬೇಕು, ಪುನರಚನೆಯ ಸಂದರ್ಭದಲ್ಲಿ ಪಕ್ಷದ ವ್ಯಾಪ್ತಿಯ ವಲಯದಲ್ಲಿ ನಮಗೆ ಅವಕಾಶವನ್ನು ಕೊಡಬೇಕು ಅನ್ನುವಂಥ ಬೇಡಿಕೆಗಳನ್ನು ಕೂಡ ಅವರು ಇಟ್ಟಿದ್ದಾರೆ. ಈ ವಿಚಾರಗಳು ಒಪ್ಪಿಗೆ ಸಮಾಧಿ ಬಂದಲ್ಲಿ ಮುಂದಿನ ದಿನಗಳಲ್ಲಿ ಮುಂದಿನ ಹೋರಾಟದ ರೂಪವನ್ನ ನಿರ್ಧರಿಸುವ ಬಗ್ಗೆ ಇಲ್ಲಿ ಚರ್ಚೆ ನಡೆಯಲಿದೆ. 3 ದಿನಗಳ ಕಾಲ ಈ ನಾಯಕರು ದೆಹಲಿಯಲ್ಲಿ ಉಳಿಯೋದ್ರಿಂದಾಗಿ ಒಂದಷ್ಟು ಮಹತ್ವದ ಚರ್ಚೆಗಳು ಕೂಡ ನಡೆಯುವಂತ ಸಾಧ್ಯತೆ ಇದೆ. ನೀತಿ. ಓಕೆ, ಥ್ಯಾಂಕ್ ಯು ರಾಕೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.